ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಇವತ್ತು ನಾವು ಡೇ 6 ಅಲ್ಲಿ ಇದ್ದೀವಿ. ಸೊ ಇಲ್ಲಿ ತನಕ 5 days ಅಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್, ಕನ್ಫರ್ಮ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ನಾವು ವಿ ಆರ್ ಎಂಟರ್ ಇನ್ ಟು ಡೇ 6. ಸೊ ಇದೇ ಥರ ನಾನು ಒಂದು 40 ಮಾರ್ಕ್ಸ್ ತೆಗಿಯೋಕ್ಕೆ ಒಂದು ಡೇ 12 to ಡೇ 15 ಗಂಟ ನೀವು ಡೈಲಿ ನೋಡಿಬಿಟ್ರೆ 10 ನಿಮಿಷ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಐ ಆಮ್ 100% ಶ್ಯೂರ್ ನೀವು ಪಾಸ್ ಆಗೋದ್ರಲ್ಲಿ ಏನೂ ಡೌಟೇ ಇಲ್ಲ. ಸೊ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಕನ್ಫರ್ಮ್ ಕ್ವಶನ್, ಕನ್ಸ್ಟ್ರಕ್ಷನ್ ಮತ್ತು ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಬೋರ್ಡಲ್ಲಿ ಕಾಂಪಸ್ಸು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಬಿಟ್ಟೆ ಮಾಡ್ತೀನಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನಾನು ಎರಡು ವೆರೈಟಿ ಆಫ್ ಪ್ರಾಬ್ಲಮ್ ಇದೆ ಇಲ್ಲಿ 2 marks ಬರೋದು. ಆ 2 ವೆರೈಟಿ ಮಾಡ್ತೀನಿ. ಅದಾದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಕಾಂಪಸ್ ಸ್ಕೇಲ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇವಾಗ ಫಸ್ಟ್ ಕ್ವಶನ್, ಇದು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್. ಟ್ಯಾಂಜೆಂಟ್ ಅಂದ್ರೆ ಏನು? ಟ್ಯಾಂಜೆಂಟ್ ಇಸ್ ಎ ಲೈನ್ ದಟ್ ಟಚಸ್ ದ ಸರ್ಕಲ್ ಎಟ್ ಓನ್ಲಿ 1 point. ಅಂದರೆ ಯಾವುದೋ ಒಂದು ಪಾಯಿಂಟಿಗೆ ಟಚ್ ಆಗ್ಬಿಟ್ಟು ಹೋಗ್ಬಿಡುತ್ತೆ, ಅದು ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಇವಾಗ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಅಂದರೆ 2 ಟ್ಯಾಂಜೆಂಟ್ನ ಡ್ರಾ ಮಾಡಬೇಕು ಟು ಎ ಸರ್ಕಲ್ ಆಫ್ 4 centimeter. 4 centimeter ರೇಡಿಯಸ್ ಇರೋ ಒಂದು ಸರ್ಕಲ್ಗೆ 2 ಟ್ಯಾಂಜೆಂಟ್ನ ಮಾಡಬೇಕು. ಆಯ್ತಾ? ಎಲ್ಲಿಂದ ಮಾಡಬೇಕು? ಫ್ರಮ್ ಎ ಪಾಯಿಂಟ್ 9 centimeter ಅವೇ ಫ್ರಮ್ ಇಟ್ ಸೆಂಟರ್. ಅಂದರೆ ಇಲ್ಲೆಲ್ಲೋ ಒಂದಿಂದ ಈ ಸೆಂಟ್ರಿಂದ 9 centimeter ದೂರದಿಂದ ಇಲ್ಲಿಂದ 2 ಟ್ಯಾಂಜೆಂಟ್ ಹೋಗ್ಬೇಕು. ಇದು ನಮಗೆ ಕ್ವಶನಲ್ಲಿ ಕೇಳಿರೋದು. ಇದನ್ನ ನಾವು ಸುಮ್ಮನೆ ಕೈಯಲ್ಲಿ ಮಾಡ್ಬೇಕಾಗುತ್ತಾ? ಆಗಲ್ಲ. ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ನಾನು ಫಸ್ಟ್ ಈಗಾಗಲೇ ಕಾಂಪಸ್ ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿದ್ದೀನಿ. ಸೊ ಯಾವ ಸರ್ಕಲ್? ಅದಕ್ಕೆ ಸರ್ಕಲ್ಗೆ ರೇಡಿಯಸ್ ಎಷ್ಟು ಕ್ವಶನಲ್ಲೇ ಕೊಟ್ಟಿದ್ದಾರೆ, 4 centimeter ಸರ್ಕಲ್. ಓಕೆ. ಸೊ ಇವಾಗ 9 centimeter ಅವೇ ಫ್ರಮ್ ಇಟ್ ಸೆಂಟರ್. ಸೊ ಫ್ರಮ್ ದ ಸೆಂಟರ್ 9 centimeter ಅವೇ. ಸೊ ಮಧ್ಯದಿಂದ 9 centimeter ಫ್ರಮ್ ದ ಸೆಂಟರ್ ಯು ಹ್ಯಾವ್ ಟು ಮೆಜರ್ 9 centimeter. ಸ್ಕೇಲ್ ಇಟ್ಬಿಟ್ಟು ಸೆಂಟರ್ ಇಂದ ಇಲ್ಲಿ ಕೊಟ್ಟಿದ್ದಾರೆ, ಫ್ರಮ್ ದ ಸೆಂಟರ್ 9 centimeter ಅವೇ ಫ್ರಮ್ ಇಟ್ ಸೆಂಟರ್. ಸೆಂಟರ್ ಇಂದ 9 centimeter ಡ್ರಾ ಮಾಡಿ. ಸೊ ನಾನು ರಫ್ ಆಗಿ ಮಾಡ್ತಾ ಇದ್ದೀನಿ. ಇದು 9 centimeter ಅಂತ ಅನ್ಕೊಂಡು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಇಫ್ ಎಟ್ ಆಲ್ ದಿಸ್ ಇಸ್ 9 centimeter, ನೀವು ಸ್ಕೇಲಲ್ಲಿ ಇಟ್ಕೊಂಡು 9 centimeter ಮೆಜರ್ ಮಾಡಬೇಕು. ಇಫ್ ಇಟ್ ದಿಸ್ ಇಸ್ 9 centimeter, ಇಲ್ಲಿಂದ ಇವಾಗ ಟ್ಯಾಂಜೆಂಟ್ ಡ್ರಾ ಮಾಡಬೇಕು ಸರ್ಕಲ್ಗೆ. ಇದು ಹೆಂಗ್ ಮಾಡೋದು? ಇದಕ್ಕೆ ಕನ್ಸ್ಟ್ರಕ್ಷನ್ ಇದೆ. ಹೆಂಗ್ ಕನ್ಸ್ಟ್ರಕ್ಷನ್ ಅಂದ್ರೆ, ನನ್ನ ಹತ್ರ ಕಾಂಪಸ್ ಇದೆ. ಫಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಸರ್ಕಲ್ ಹಾಕ್ತೀರಾ. 9 centimeter ಅವೇ, ಇದು 9 10 ಏನೋ ಕೊಟ್ಟಿರ್ತಾರೆ. ಸೆಂಟರ್ ಇಂದ 9 ಇರ್ತಾರೆ. ನೆಕ್ಸ್ಟ್ ಈ ಲೈನ್ ನ ಬೈಸೆಕ್ಟ್ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಬೈಸೆಕ್ಟ್? ಬೈಸೆಕ್ಟ್ ಅಂದ್ರೆ 2 ಭಾಗ ಮಾಡಬೇಕು ಈ ಲೈನ್ ಅಂದ್ರೆ ಎಕ್ಸಾಕ್ಟ್ಲಿ ಮಿಡಲ್ ಕಟ್ ಮಾಡಬೇಕು. ಅದ್ ಹೆಂಗ್ ಮಾಡೋದು? ಯು ಟೇಕ್ ದಿಸ್ ಕಾಂಪಸ್. ಓಕೆ. ಮೋರ್ ದೆನ್ ಹಾಫ್ ಇಟ್ಕೊಂಡು ಒಂದು ಆರ್ಕ್ ನ ಕಟ್ ಮಾಡಬೇಕು. ಆಯ್ತಾ? ಒಂದು ಆರ್ಕ್ ನ ಕಟ್ ಮಾಡಬೇಕು. ಇಲ್ಲಿಂದ ನೋಡಿ, ಇಲ್ಲೊಂದು ಆರ್ಕು, ಕೆಳಗಡೆ ಒಂದು ಆರ್ಕ್. ಮೋರ್ ದೆನ್ ಹಾಫ್, ಅರ್ಧಕ್ಕಿಂತ ಜಾಸ್ತಿ. ಆಯ್ತಾ? ಹಿಂಗೊಂದು ಆರ್ಕು, ಹಿಂಗೊಂದು ಆರ್ಕ್ ಆಗ್ತೆ. ಆಯ್ತಾ? ನೆಕ್ಸ್ಟ್ ಈ ಕಡೆ ಇಟ್ಕೊಂಡು ಇಲ್ಲೊಂದು ಆರ್ಕು, ಮತ್ತೆ ಇಲ್ಲಿಟ್ಕೊಂಡು ಇಲ್ಲೊಂದು ಆರ್ಕು. 2 ಸೈಡ್ ಇಂದ ಇಲ್ಲಿಟ್ಕೊಂಡು ಮೇಲೊಂದು ಆರ್ಕ್, ಕೆಳಗಡೆ ಒಂದು ಆರ್ಕು. ಈ ಕಡೆ ಇಟ್ಕೊಂಡು ಮೇಲೊಂದು, ಕೆಳಗಡೆ ಒಂದು. ಇವಾಗ ನೋಡಿ, ಹಿಂಗೊಂದು ಪಾಯಿಂಟ್ ಇದೆ, ಹಿಂಗೊಂದು ಪಾಯಿಂಟ್ ಇದೆ. ಇವಾಗ ಇದು 2 ಜಾಯಿನ್ ಮಾಡ್ಬೇಕು. ಹೆಂಗ್ ಜಾಯಿನ್ ಮಾಡೋದು? ಅದೆರಡು ಜಾಯಿನ್ ಮಾಡಕ್ಕೆ ಅಥವಾ ಸ್ಕೇಲ್ ಇದೆ, ಸ್ಕೇಲ್ ಯೂಸ್ ಮಾಡ್ಬಿಟ್ಟು. ಆಯ್ತಾ? ಸೊ ಇಲ್ಲಿಂದ ಜಾಯಿನ್ ಮಾಡ್ಬೇಕು. ಕಾಣಿಸ್ತಲ್ಲ? ಈ ಲೈನ್ ಜಾಯಿನ್ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಸರ್ಕಲ್ ಮಾಡ್ತೀರಾ. ಎಷ್ಟು ದೂರವರೆಗೂ ಮಾಡ್ಬೇಕು ಅದ್ ಮಾಡ್ತೀರಾ. ಲೈನ್ ನ ಬೈಸೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಮತ್ತೆ ನಿಮ್ಮ ಕಾಂಪಸ್ ತಗೊಬೇಕು. ಆಯ್ತಾ? ಮತ್ತೆ ನಿಮ್ಮ ಕಾಂಪಸ್ ತಗೊಂಡು ಸೆಂಟ್ರಲ್ಲಿ ನೋಡಿ, ಇಲ್ಲಿ ನೀವು ಶಾರ್ಪ್ ಎಡ್ಜು, ಇಲ್ಲಿ ಪೆನ್ಸಿಲ್ ಎಡ್ಜ್. ನಿಮ್ಗೆ ಇಲ್ಲಿ ಪೆನ್ಸಿಲ್ ಎಡ್ಜ್ ಇರುತ್ತೆ, ಇಲ್ಲಿ ಶಾರ್ಪ್ ಎಡ್ಜ್ ಇರುತ್ತೆ. ಇಲ್ಲಿ ಇಟ್ಕೊಂಡು ಒಂದು ಡಿಸ್ಟೆನ್ಸ್ ನೋಡಿ, 2 ಕಡೆ ಸೇಮ್ ಇರ್ಬೇಕು. ಯಾಕಂದ್ರೆ ನೀವು ಬೈಸೆಕ್ಟ್ ಮಾಡ್ತೀರಾ ಈ ಲೈನ್, 2 ಕಡೆ ಸೇಮ್ ಇರ್ಲೇಬೇಕು, ಇದ್ದೇ ಇರುತ್ತೆ. ಆಮೇಲೆ ಇಲ್ಲಿ ಇಟ್ಕೊಂಡು ಒಂದು ಸರ್ಕಲ್ ನ ಡ್ರಾ ಮಾಡ್ಬೇಕು. ಆಯ್ತಾ? ನೋಡಿ, ಇಲ್ಲಿ ಒಂದು ಸರ್ಕಲ್ ನ ಡ್ರಾ ಮಾಡಬೇಕು. ಕಾಂಪಸ್ ಅಲ್ಲಿ ಮಧ್ಯೆ ಇಟ್ಕೊಂಡು ಒಂದು ಸರ್ಕಲ್ ನ ಡ್ರಾ ಮಾಡಬೇಕು. ಮಾಡಾದ್ಮೇಲೆ ನೋಡಿ, ಈ ಪಾಯಿಂಟನ್ನ ಮಾರ್ಕ್ ಮಾಡಿಕೊಂಡು, ಇವಾಗ ಆಲ್ಮೋಸ್ಟ್ ಮುಗೀತು ನಿಮ್ಮ ಕನ್ಸ್ಟ್ರಕ್ಷನ್ನು. ಇವಾಗ ಸ್ಕೇಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ, ಆಯ್ತಾ, ಇಲ್ಲಿಂದ ಇಲ್ಲಿಗೆ ಲೈನ್. ಈ ಪಾಯಿಂಟ್ ಇಂದ ತಾನೇ ಟ್ಯಾಂಜೆಂಟ್ ಕೇಳಿರೋದು. ಈ ಪಾಯಿಂಟ್ ಇಂದ ಲೈನ್ ಎಳಿಬೇಕು, ಇಲ್ಲಿಂದ ಲೈನ್ ಎಳಿಬೇಕು. ನೋಡಿ, ಇದೊಂದು ಲೈನು, ಇದೊಂದು ಲೈನ್. ಸೊ ಯು ಆರ್ ಡ್ರಾನ್ ಪೇರ್ ಆಫ್ ಟ್ಯಾಂಜೆಂಟ್ಸ್. 1 2 ನೇಮಿಂಗ್ ಮಾಡ್ಬೇಕಾ? ಮಾಡ್ಬೇಕು. ಇದು ಓ ಅನ್ಕೊಳ್ಳಿ, ಏನಾರ ನೇಮಿಂಗ್ ಮಾಡ್ಕೊಳ್ಳಿ. ಇದು ಪಿ, ಇದು ಎ,
ಇದು ಪಿ. ಸೊ ಇದು ನಿಮ್ಮ ಕನ್ಸ್ಟ್ರಕ್ಷನ್. ಸೊ ನಿಮ್ಗೆ ಏನು ಕೇಳಿದ್ದಾರೆ, 2 ಟ್ಯಾಂಜೆಂಟ್ನ ಡ್ರಾ ಮಾಡಕ್ಕೆ ಕೇಳಿದ್ದಾರೆ. ಎಲ್ಲಿಂದ ಡ್ರಾ ಮಾಡಕ್ಕೆ ಕೇಳಿದ್ದಾರೆ, 9 ಸೆಂಟಿಮೀಟರ್ ದೂರದಿಂದ. ಎಲ್ಲಿ 9 ಸೆಂಟಿಮೀಟರ್ ಎಲ್ಲಿಂದ, ಈ ಸೆಂಟ್ರಿಂದ 9 ಸೆಂಟಿಮೀಟರ್ಗೆ ನಾವು ಐ ಜಸ್ಟ್ ಕನೆಕ್ಟೆಡ್, ದೀಸ್ ಆರ್ ದ ಟ್ಯಾಂಜೆಂಟ್ಸ್. ಆಮೇಲೆ ನೀವು ಸ್ಕೇಲಲ್ಲಿ ಮೆಜರ್, ಒನ್ಸ್ ಯು ಮೆಜರ್ ಯು ನೋ ಟ್ಯಾಂಜೆಂಟ್ಸ್. 2 ಥಿಯರಮ್ ಇದೆ, ನಮ್ಗೆ ಓದಿರ್ತೀರ, 3 ಮಾರ್ಕ್ಸ್ ಬರುತ್ತೆ. ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಆಲ್ವೇಸ್ ಈಕ್ವಲ್. ಈ ಉದ್ದ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ 2 ಸೇಮ್ ಇರಬೇಕು. ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ ಅಷ್ಟೇ, ಆಯ್ತಾ. ಒಂದೇ ಕಡೆ, ಆಮೇಲೆ ಇಲ್ಲಿ ಒಳಗಡೆ ಎಲ್ಲ ಹೋಗ್ಬಾರ್ದು, ಒಂದ್ ಕಡೆ ಮೀಟಾಗಿ ಹೋಗ್ಬಿಡ್ಬೇಕು. ಟ್ಯಾಂಜೆಂಟ್ ಅಂದ್ರೆ ಇಟ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಇಟ್ ಈಸ್ ಎ ಲೈನ್ ದಟ್ ಟಚಸ್ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್. ಸೊ ಹಿಂಗ ಬಂದು ಟಚ್ ಆಗಿ ಹೋಗ್ಬಿಡ್ಬೇಕು ಅಷ್ಟೇ, ಮತ್ತೆ ಏನಾದ್ರು ಒಳಗಡೆ ಹೋಗೋದೆಲ್ಲ ಮಾಡಬಾರ್ದು. 1 ಪಾಯಿಂಟ್ ಟಚ್ ಆಗ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಇಷ್ಟು ನಿಮ್ ಕನ್ಸ್ಟ್ರಕ್ಷನ್. ಬೇಕಿದ್ರೆ ಯು ಕ್ಯಾನ್ ಜಾಯಿನ್ ಫ್ರಮ್ ಹಿಯರ್ ಟು ಹಿಯರ್, ಯು ಕ್ಯಾನ್ ಜಾಯಿನ್ ದಿಸ್ ಅಂಡ್ ಯು ಕ್ಯಾನ್ ಜಾಯಿನ್ ದಿಸ್ ಇಫ್ ನೆಸೆಸರಿ ಯು ಫೀಲ್. ಬೇಕಾದ್ರೆ ಇಲ್ಲಾಂದ್ರೆ ಮಾಡಿದ್ರೆ ನಡೆಯುತ್ತೆ, ಇಲ್ಲಿಂದ ಇಲ್ಲಿವರೆಗೂ. ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ದ ರೇಡಿಯಸ್, ಆಯ್ತಾ. ಆಮೇಲೆ ಇನ್ನೊಂದು ನೀವು ಥಿಯರಮ್ ಓದಿರ್ತೀರ, ಏನಂದ್ರೆ ದ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಮೇಕ್ಸ್ 90 ಡಿಗ್ರಿ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ ಜಾಗದಲ್ಲಿ 90 ಡಿಗ್ರಿ ಇರುತ್ತೆ. ಪ್ರೊಟ್ರಾಕ್ಟರ್ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ನೀವು ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಮಾಡಿದ್ರೆ, ಪ್ರೊಟ್ರಾಕ್ಟರ್ ಇಟ್ಬಿಟ್ಟು ನೋಡಿದ್ರೆ ಇಲ್ಲಿ, ಆಯ್ತಾ, ನೋಡಿ 90 ಡಿಗ್ರಿ ತೋರಿಸ್ತಾ ಇದೆ, ನೋಡಿ 90 ಡಿಗ್ರಿಗೆ ಹೋಗ್ತಾ ಇದೆ. ಸೊ ಇಷ್ಟು ನಿಮ್ಮ ಕನ್ಸ್ಟ್ರಕ್ಷನ್. ಒಂದು ವೆರೈಟಿ ಪ್ರಾಬ್ಲಮ್ ಇದು ಹೋಯ್ತಲ್ಲ, ಈ ವೆರೈಟಿ. ಸೊ ಮತ್ತೊಂದ್ಸರಿ ಸರ್ಕಲ್ ಹಾಕ್ಬೇಕು, ಲೈನ್ ಹಾಕ್ಬೇಕು, ಆಮೇಲೆ ಆ ಲೈನ್ನ, ಈ ಲೈನ್ನ ಬೈಸೆಕ್ಟ್ ಮಾಡೋದು ಹೆಂಗೆ ಗೊತ್ತಾಯ್ತಲ್ಲ. ಮೋರ್ ದೆನ್ ಆಫ್ ಇಟ್ಕೊಂಡು ಕಟ್ ಮಾಡಿ, 2 ಕಡೆ ಕಟ್ ಮಾಡಿ, ಲೈನ್ ಜಾಯಿನ್ ಮಾಡಿ, ಇಲ್ಲಿ ಇಟ್ಕೊಂಡು ಸರ್ಕಲ್ ಜಾಯಿನ್ ಮಾಡಿ, ಆಮೇಲೆ ಈ ಪಾಯಿಂಟ್ ಕಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಈ ವೆರೈಟಿ, ಇದು ಒಂದು ವೆರೈಟಿ, ಇದು ಬರೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ವೆರೈಟಿ ಇದೆ, ಇದೆರಡು ಪ್ರಾಕ್ಟೀಸ್ ಮಾಡಿಬಿಟ್ರೆ 2 ಮಾರ್ಕ್ಸ್ ನಿಮಗೆ ಪಕ್ಕ. ಸೊ ಇವಾಗ ನೆಕ್ಸ್ಟ್ ವೆರೈಟಿ, ಇದು ಇಂಪಾರ್ಟೆಂಟ್, ಇದು ಕೂಡ ತುಂಬಾ ಸತಿ ಎಕ್ಸಾಮ್ ಅಲ್ಲಿ ಬಂದಿದೆ ಈ ವೆರೈಟಿ. ಇದು ನೋಡಿದ್ರೆ, ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ. 60 ಡಿಗ್ರಿ ಇನ್ಕ್ಲಿನೇಷನ್ಗೆ ಟ್ಯಾಂಜೆಂಟ್ ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ, 2 ಟ್ಯಾಂಜೆಂಟ್ ಮಾಡಬೇಕು, ಆ ಟ್ಯಾಂಜೆಂಟ್ ಮಧ್ಯೆ ಆಂಗಲ್ 60 ಡಿಗ್ರಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕನ್ಸ್ಟ್ರಕ್ಟ್ ಮಾಡಕ್ ಹೇಳ್ತಾ ಇದ್ದಾರೆ. ಸೊ ಇದು ವೆರೈಟಿ ಬೇರೆ, ಆಯ್ತಾ. ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮ್ಗೆ ಆಂಗಲ್ ಏನೋ ಕೊಟ್ಟಿರ್ತಾರೆ. ಒಂದು ಸರ್ಕಲ್ ಇದೆ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಸರ್ಕಲ್ಗೆ ಯು ಹ್ಯಾವ್ ಟು ಡ್ರಾ 2 ಟ್ಯಾಂಜೆಂಟ್ಸ್ ವಿಚ್ ಆರ್ ಇನ್ಕ್ಲೈನ್ಡ್ ಎಟ್ 60 ಡಿಗ್ರಿ. ಎರಡು ಮಧ್ಯೆ ಆಂಗಲ್ 60 ಡಿಗ್ರಿ ಇರಬೇಕು. ಸೊ ಇವಾಗ ಏನ್ ಮಾಡೋದು ಇದು? ಸೊ ಇವಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, 1 ಮಾರ್ಕ್ಸ್ಗೂ ಇದು ಕೇಳ್ತಾರೆ. ಇವಾಗ ನಾನು ಸೆಂಟ್ರಿಂದ 2 ಲೈನ್ ಹಾಕ್ಬಿಟ್ರೆ, ಈ ಆಂಗಲ್ ಆಡ್ ಮಾಡಿದ್ರೆ ನೋಡಿ, ಇದು ಬಂದು ಕ್ವಾಡ್ರಿಲ್ಯಾಟ್ರಲ್ 4 ಸೈಡೆಡ್ ಶೇಪ್. ಸಮ್ ಆಫ್ ಆಲ್ ದ ಆಂಗಲ್ಸ್ ಇನ್ ಕ್ವಾಡ್ರಿಲ್ಯಾಟ್ರಲ್ ಇಸ್ 360 ಡಿಗ್ರಿ, 360 ಡಿಗ್ರಿ ಎಲ್ಲಾನು ಆಡ್ ಮಾಡಿದ್ರೆ. ಇವಾಗ ಈ ಪಾಯಿಂಟ್ 90 ಡಿಗ್ರಿ, 90 ಡಿಗ್ರಿ. ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಮೀಟ್ಸ್ ಎಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ಫಸ್ಟ್ ಥಿಯರಮ್ ಸರ್ಕಲ್ಸ್ ಅಲ್ಲಿ. ಇದು 90, ಇದು 90 ಆಗ್ಬಿಟ್ರೆ 180 ಹೋಗ್ಬಿಡ್ತು. ಇನ್ನು ಉಳಿದಿರೋದೆಷ್ಟು? 180. ಯಾವತ್ತು ಗ್ಯಾಪ್ನ ಇಟ್ಕೊಳ್ಳಿ, ಈ ಆಂಗಲ್ ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು, ಆಪೋಸಿಟ್ ಆಂಗಲ್. ಆಯ್ತು, ಇದು ಮತ್ತೆ ಇದು. ಈ 60 ಇದ್ರೆ ಇದೆಷ್ಟಿರುತ್ತೆ ಗೊತ್ತಾ? 120 ಇರಬೇಕು. ಯಾಕೆ 120? ಇದೆರಡು ಕೂಡಿಸಿದ್ರೆ ಎಷ್ಟು ಬರಬೇಕು ಅಂದ್ರೆ ಯಾವತ್ತು ಕೂಡ 180 ಬರಬೇಕು. ಅಕಸ್ಮಾತ್ ಇಲ್ಲಿ ಕ್ವಶನ್ ಅಲ್ಲಿ 70 ಡಿಗ್ರಿ ಅಂತ ಕೊಟ್ಟಿದ್ರೆ ಇದೆಷ್ಟು ಬರ್ಬೇಕು? ಆಂಗಲ್ 110 ಬರಬೇಕು. ಯಾಕೆ? ಸಮ್ ಆಫ್ ಆಂಗಲ್ಸ್, ಆಪೋಸಿಟ್ ಸೈಡ್ಸ್ ಅಲ್ಲಿ ಇರೋ ಈ ಆಂಗಲ್ ಆಡ್ ಮಾಡಿದ್ರೆ ಅದು 180 ಡಿಗ್ರಿ ಬರಬೇಕು, ಆಯ್ತಾ. ಸೊ ಇವಾಗ ಇಲ್ಲಿ 60 ಇದೆ, ಅದಕ್ಕೆ ಇದು 120 ಡಿಗ್ರಿ ಆಗುತ್ತೆ. ಇವಾಗ ಯಾಕೆ ಇದು ಮಾಡಿದೆ? ತುಂಬಾ ಇಂಪಾರ್ಟೆಂಟ್ ನಮ್ಮ ಕನ್ಸ್ಟ್ರಕ್ಷನ್ಗೆ. ಸೊ ಫಸ್ಟ್ ರಫ್ ಅಲ್ಲಿ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ಬೇಕು. 60 ಕೊಟ್ಟಿದ್ರೆ, ಆಯ್ತಾ, 60 ನಾವು ಆಕ್ಚುಲಿ ಯೂಸೇ ಮಾಡ್ಕೊಳ್ಳಲ್ಲ, ಇದು ಇಲ್ಲೇ ಯೂಸ್ ಆಗೋದಷ್ಟೇ. ಇನಿಷಿಯಲ್ ಕ್ಯಾಲ್ಕುಲೇಷನ್ ಅಲ್ಲಿ 60ನ ಇದು ಡಯಾಗ್ರಾಮ್ ಮಾಡ್ಕೊಂಡ್ಬಿಟ್ಟು 120. ಇವಾಗ ಇಂಪಾರ್ಟೆಂಟ್ ಸ್ಟೆಪ್. ಇವಾಗ ಏನ್ ಮಾಡ್ಬೇಕು ನೀವು ಅಂದ್ರೆ, ಸೆಂಟರ್ ಇಂದ ಒಂದು ಸರ್ಕಲ್ ಆಗ್ಲೇ ಹಾಕಿದೀನಿ, ಒಂದು ಲೈನ್ ಹಾಕ್ಬೇಕು. ಹಾಕಿ ಇಲ್ಲಿ 120 ಡಿಗ್ರಿ ಬರ್ಬೇಕಲ್ವಾ? 120 ಡಿಗ್ರಿ ಬರಬೇಕು. ಅದನ್ನ ಕಾಂಪಸ್ ಅಲ್ಲಿ ಮಾಡಂಗಿಲ್ಲ, ಕಾಂಪಸ್ ಅಲ್ಲಿ ಮಾಡಬಾರ್ದು, ಆಯ್ತಾ. ಅದನ್ನ ಪ್ರೊಟ್ರಾಕ್ಟರ್ ಮಾಡಬೇಕು. ಪ್ರೊಟ್ರಾಕ್ಟರ್ ಮಾಡಬಾರ್ದು, ಅದನ್ನ ಕಾಂಪಸ್ ಅಲ್ಲಿ ಮಾಡಬೇಕು. ಹೆಂಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲೇ ಕನ್ಫ್ಯೂಸ್ ಆಗ್ತಾರೆ ತುಂಬಾ ಜನ, ಆಯ್ತಾ. ಹಿಂಗೆ ಇಟ್ಕೊಂಡು ಸುಮ್ಮನೆ ರಫ್ ಯಾವುದೋ 1 ಸೆಂಟಿಮೀಟರ್ಸ್ಗೆ ಒಂದು 2 ಸೆಂಟಿಮೀಟರ್ ಅನ್ಕೊಳ್ಳಿ, ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕ್ ಕಟ್ ಮಾಡ್ಬೇಕು. ನೋಡಿ, ಹಿಂಗೆ ಇಟ್ಕೊಂಡು ಒಂದು ಆರ್ಕ್ ಕಟ್ ಮಾಡ್ತಾ ಇದೀನಿ, ಆಯ್ತಾ. ಇದು ಫಸ್ಟ್ ಸ್ಟೆಪ್, ಆಯ್ತಾ. ನೆಕ್ಸ್ಟ್ ಈ ಶಾರ್ಪ್ ಎಜ್ ನ ಇಲ್ಲಿ ಇಟ್ಕೊಂಡು ಒಂದು ಆರ್ಕ್ ಇಲ್ಲಿ, ಇನ್ನೊಂದು ಆರ್ಕ್ ಇಲ್ಲಿ. ಗೊತ್ತಾಯ್ತಾ ಏನ್ ಮಾಡೋದು ಅಂತ? ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ರಫ್ ಆಗಿ ಒಂದು 2 ಸೆಂಟಿಮೀಟರ್ ಇಟ್ಕೊಂಡು ಒಂದು ಸೆಮಿ ಸರ್ಕಲ್ ಹಿಂಗೆ ಕಟ್ ಮಾಡ್ತೀರಾ. ಕಟ್ ಮಾಡಾದ್ಮೇಲೆ ಕಾಂಪಸ್ ಏನು ಮುಟ್ಟಬಾರ್ದು, ಕಾಂಪಸ್ ಏನು ಶೇಕ್ ಮಾಡದೆ ಇಲ್ಲಿ ಇಟ್ಕೊಂಡು ಒಂದು ಆರ್ಕ್ ಕಟ್ಟು,
ಇಲ್ಲಿಟ್ಕೊಂಡು ಒಂದು ಆರ್ಕ್ ಕಟ್ಟು. ಗೊತ್ತಾಯ್ತಾ ಏನು ಮಾಡಿದೆ ಅಂತ? ನೆಕ್ಸ್ಟು ಈ ಪಾಯಿಂಟ್ನ ಜಾಯಿನ್ ಮಾಡ್ಬೇಕು ಹಿಂಗೆ, ಈ ಪಾಯಿಂಟ್ನ. ಅವಾಗ ಒಂದು ಆರ್ಕ್ಗೆ 60 ಡಿಗ್ರಿ, 2 ಆರ್ಕ್ಗೆ 120 ಡಿಗ್ರಿ ಅಂತ ಲೆಕ್ಕ. ಇದನ್ನ 9ನೇ ಕ್ಲಾಸಲ್ಲಿ ಕಲ್ತಿರ್ಬೇಕು. ಕಲ್ತಿಲ್ಲ ಅಂದ್ರೆ ಇವಾಗ ಗೊತ್ತಾಯ್ತಲ್ಲ ಹಿಂಗೆ ಅಂತ. ಸೊ ಇದು ಇವಾಗ 120 ಇರುತ್ತೆ. ಬೇಕಾದ್ರೆ ಪ್ರೊಟ್ರಾಕ್ಟಲ್ಲಿ ಚೆಕ್ ಮಾಡ್ಕೊಂಡ್ ಬಂದೀವಿ, ಇದು 120 ಇರುತ್ತೆ. ನೆಕ್ಸ್ಟ್ ಇವಾಗ ಈ ಪಾಯಿಂಟಲ್ಲಿ ಎಷ್ಟಿರ್ಬೇಕು ಆ್ಯಂಗಲ್ಲು? ಈ ಪಾಯಿಂಟಲ್ಲಿ ಎಷ್ಟಿರ್ಬೇಕು ಆ್ಯಂಗಲ್ಲು? ನಾನು ಆಗಲೇ ಹೇಳಿದೆ ಒಂದು ಥಿಯರಮ್ ಇದೆ. ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಶುಡ್ ಬಿ ಪರ್ಪೆಂಡಿಕ್ಯುಲರ್. ಅಂದರೆ ಇಲ್ಲಿ ಆ್ಯಂಗಲ್ ಯಾವತ್ತು 90 ಡಿಗ್ರಿ ಇರಬೇಕು. ಅದಕ್ಕೆ ಏನು ಮಾಡ್ಬೋದು ಅಂದರೆ, ಇದಕ್ಕೊಂದು ಇಂಪಾರ್ಟೆಂಟ್ ಸ್ಟೆಪ್, ಮತ್ತೆ ಇದೊಂಥರ ಕ್ರೂಷಲ್ ಸ್ಟೆಪ್ಪು, ಆಯ್ತಾ? ಸೇಮ್ ಹಿಂಗೆ ಇಟ್ಕೊಂಡು ಒಂದು ಸೆಮಿ ಸರ್ಕಲ್ ಆರ್ಕ್, ಆಯ್ತಾ? ಒಂದು ಆರ್ಕ್ ಅದೇ ಥರ ಇದಿಟ್ಕೊಂಡು ಇಲ್ಲಿಟ್ಕೊಂಡು ಆರ್ಕ್, ಎರಡು ಒಂದೇ ಸೈಡ್ ಫೇಸಿಂಗು, ಬೋತ್ ಶುಡ್ ಬಿ ಸೇಮ್ ಸೈಡ್ ಫೇಸಿಂಗ್. ಮತ್ತೆ ಹೇಳ್ತೀನಿ ನೋಡಿ, ಏನು ಕಾಂಪಸ್ ಚೇಂಜ್ ಮಾಡದೆ, ಮೊದಲಿನ ಏನು ಚೇಂಜ್ ಮಾಡಿಲ್ಲ. ಇಲ್ಲಿಟ್ಕೊಂಡು ಆರ್ಕು, ಇಲ್ಲಿಟ್ಕೊಂಡು ಆರ್ಕು, ಆಯ್ತಾ? ಇಷ್ಟು ಮಾಡಿ ಇಟ್ಟಿದ್ದೀನಿ, ಆಯ್ತಾ? ನೆಕ್ಸ್ಟ್ ಇವಾಗ ತುಂಬ ಕ್ರೂಷಲ್ ಸ್ಟೆಪ್ಪು, ಇದನ್ನು ಮತ್ತೆ ಏನು ಚೇಂಜ್ ಮಾಡದೆ ಇಲ್ಲಿಟ್ಬೇಕು. ಇಲ್ಲೆಲ್ಲ ಇಡಬಾರ್ದು, ಇಲ್ಲೆಲ್ಲೂ ಪಾಯಿಂಟೇ ಇಲ್ಲ. ಇದು ಈ ಪಾಯಿಂಟಲ್ಲಿ ಇಟ್ಟು ಒಂದು ಆರ್ಕು, ಇನ್ನೊಂದು 2 ಆರ್ಕು. ಅದೇ ಥರ ಇಲ್ಲಿಡ್ಬೇಕು, ಇಲ್ಲಿಡಂಗಿಲ್ಲ, ಇಲ್ಲಿಡ್ಬೇಕು. ಯಾಕಂದ್ರೆ ಒಂದು ಪಾಯಿಂಟ್ ಬೇಕು ಅಂದ್ರೆ 2 ಲೈನ್ ಮೀಟ್ ಆಗಿದ್ರೆ ಒಂದು ಪಾಯಿಂಟ್ ಸಿಗೋದು. ಇಲ್ಲೆಲ್ಲೂ ಬಿಡಕ್ಕಾಗೋದಿಲ್ಲ. ಇಲ್ಲಿಂದ 1 ಆರ್ಕು, 2 ಆರ್ಕು, ಇಲ್ಲಿ ಆಯ್ತಾ ನೋಡಿ, ಈ ಆರ್ಕ್ ಕಟ್ ಆಗಿದೆಯಲ್ಲ, ಇಲ್ಲಿಂದ 1 ಆರ್ಕು, 2 ಆರ್ಕು, ಆಯ್ತಾ? ಅವಾಗಲೇ ಹೇಳಿದೆ, 1 ಆರ್ಕ್ ಹಾಕಿದ್ರೆ 60 ಡಿಗ್ರಿ, 2 ಆರ್ಕ್ ಹಾಕಿದ್ರೆ 120 ಡಿಗ್ರಿ. ಇಲ್ಲೂ ಕೂಡ ಹಂಗೆ. ನಂಗೆ ಬೇಕಾಗಿರೋದೇನು, ಐ ವಾಂಟ್ 90 ಡಿಗ್ರೀಸ್. ಹೌ ಡು ಯು ಗೆಟ್ 90 ಡಿಗ್ರೀಸ್? 60 ಮತ್ತೆ 120 ಮಧ್ಯೆ 90 ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಇಲ್ಲಿಟ್ಕೊಂಡು ಒಂದು ಆರ್ಕು, ಇಲ್ಲಿಟ್ಕೊಂಡು ಇನ್ನೊಂದು ಆರ್ಕು. ನೋಡಿ ಮತ್ತೊಂದ್ಸತಿ ಇಲ್ಲಿಟ್ಕೊಂಡು ಒಂದು ಆರ್ಕು, ಇಲ್ಲಿಟ್ಕೊಂಡು ಇನ್ನೊಂದು ಆರ್ಕು. ಇದು 2 ಮೀಟ್ ಆಗುತ್ತೆ. ಇವಾಗ ಹಿಂಗೆ ಸ್ಕೇಲ್ ಇಟ್ಕೊಂಡು ಇದ್ರ ಮೇಲೆ ಒಂದು ಲೈನ್ ಹಾಕೊಂಡು ಹೋದ್ರೆ, ಸ್ಕೇಲ್ ಇಟ್ಕೊಂಡು ಈ ಪಾಯಿಂಟ್ ಮೀಟ್ ಆಗುತ್ತೆ ಲೈನ್ ಹಾಕೊಂಡು ಹೋದ್ರೆ, ಇದೆರಡು ಒಂದು ಕಡೆ ಮೀಟ್ ಆಗುತ್ತೆ. ಇದು ನೀವು ಚೆಕ್ ಮಾಡಿದ್ರೆ ಇದು 100% 60 ಡಿಗ್ರಿ ಇದ್ದೇ ಇರುತ್ತೆ, ಆಯ್ತಾ? ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಪ್ರೊಟ್ರಾಕ್ಟ್ ಇಲ್ದೇ ಒಂದು ಜುಗಾಡಿದೆ, ಬಟ್ ಇಷ್ಟು ಬೇಗ ಹೇಳ್ಕೊಡೋದು ಬೇಡ ಅಂತ. ಇದು ನಾರ್ಮಲ್ ಮೆಥಡ್, ಇಟ್ ಇಸ್ ದ ರೈಟ್ ಮೆಥಡ್. ನೀವು ಮಾಡಬೇಕಾಗಿದ್ದು ಕರೆಕ್ಟ್ ಮೆಥಡ್, ಆಯ್ತಾ? 120 ಡಿಗ್ರಿ ಇದು ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಟ್ಟೆ. ಆಮೇಲೆ ನೋಡಿ ಮತ್ತೆ ಫೈನಲ್ ರಿವಿಷನ್ನು, ಆಯ್ತಾ? ಸೊ ಫಸ್ಟು ಒಂದು ಸರ್ಕಲ್ ಹಾಕ್ತೀರಾ. ಕ್ವಶನ್ ಕೊಟ್ಟ ತಕ್ಷಣ ಏನೇ ಡಿಗ್ರಿ ಕೊಟ್ಟರು 180 ಮೈನಸ್ ಮಾಡ್ತೀರಾ. ಆ್ಯಂಗಲ್ನ ಸೆಂಟ್ರಲಲ್ಲಿ ಸೈಡಲ್ಲಿ 60 ಇದ್ರೆ 120 ಬಂತು. ಆಮೇಲೆ ಏನು ಮಾಡ್ತೀರಾ, ಒಂದು ಲೈನ್ ಹಾಕ್ತೀರಾ. ಹಾಕಿ ಒಂದು ಆರ್ಕ್ ಕಟ್ ಮಾಡ್ತೀರಾ. ಹಿಂಗೆ ಇಟ್ಕೊಂಡು ಒಂದು ಆರ್ಕ್ ಕಟ್ ಆಗುತ್ತೆ. ಆಮೇಲೆ ಹಿಂಗಿಟ್ಕೊಂಡು ಒಂದು ಆರ್ಕು, 2 ಆರ್ಕು, 2ಕ್ಕೆ ಜಾಯಿನ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ, ಆಯ್ತಾ? 120 ಡಿಗ್ರಿ ಬರುತ್ತೆ. ಆಮೇಲೆ ಏನು ಮಾಡೋದು, ಆಮೇಲೆ ಇಲ್ಲೊಂದು ಆರ್ಕು, ಇಲ್ಲೊಂದು ಆರ್ಕು, 2 ಒಂದೇ ಸೈಡ್ ಫೇಸಿಂಗು. ಆಮೇಲೆ ಆಯ್ತಾ, 1 2 1 2. ಆಮೇಲೆ ಮತ್ತೆ ಇವೆರಡನ್ನ ಬೈಸೆಕ್ಟ್ ಮಾಡಬೇಕು. ಇವೆರಡು ಹಿಂಗಿಟ್ಕೊಂಡು ಒಂದು ಆರ್ಕು, ಹಿಂಗಿಟ್ಕೊಂಡು ಒಂದು ಆರ್ಕು, ಅದೇ ರೀತಿ ಇಲ್ಲೊಂದು, ಇಲ್ಲೊಂದು. ಸೊ ಅಷ್ಟು ಮಾಡಾದ್ಮೇಲೆ ನಿಮ್ಗೆ ಕನ್ಸ್ಟ್ರಕ್ಷನ್ ಬರುತ್ತೆ. ಒಂದ್ಸತಿ ರಿವೈಂಡ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ಬರುತ್ತೆ. ತುಂಬ ಇಂಪಾರ್ಟೆಂಟು, ಆಯ್ತಾ? ಸೊ ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ನೀವು ಚೆಕ್ ಮಾಡಿದ್ರೆ ಇಲ್ಲಿ 60 ಇರುತ್ತೆ, ಇಲ್ಲಿ 120. ಇದು 120 ಇದ್ದೇ ಇರುತ್ತೆ, ಬಟ್ ಇಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡು ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಇದು ಬೇಸ್ ಆಗಬೇಕು. ಪ್ರೊಟ್ರಾಕ್ಟರ್ಗೆ 60 ಡಿಗ್ರಿ ಇರುತ್ತೆ. ಇಲ್ಲೆಷ್ಟಿರುತ್ತೆ, ಇಲ್ಲಿ 90 ಇರುತ್ತೆ. ಚೆಕ್ ಮಾಡಿ, ಕರೆಕ್ಟಾಗಿ 90 ಇರುತ್ತೆ. ಸೊ ಇದು ಇಂಪಾರ್ಟೆಂಟ್. ಇವಾಗ ಅಕಸ್ಮಾತ್ ಸರ್ 70 ಡಿಗ್ರಿ ಕೊಟ್ಬಿಟ್ರೆ ಏನು ಮಾಡೋದು ಸರ್? ಏನೂ ಇಲ್ಲ, ಸಿಂಪಲ್. 70 ಡಿಗ್ರಿ ಇದ್ರೆ ಎಷ್ಟಾಗುತ್ತೆ? ಇಲ್ಲಿ 110 ಇದೆ, ಇಲ್ಲಿ ಎಷ್ಟಿದೆ? 70 ಇದೆ. ನಿಮ್ಮ ಅದೃಷ್ಟ ಏನಂದ್ರೆ 70 ಡಿಗ್ರಿ ಕೊಟ್ಬಿಟ್ರೆ ಇವೆಲ್ಲ ಮಾಡೋ ಅವಶ್ಯಕತೆನೇ ಬರಲ್ಲ. ಈಸಿ. ಅದನ್ನ ಹೆಂಗೆ ಹೇಳ್ತೀನಿ ನೋಡಿ, ಸಿಂಪಲ್ಲು, ಆಯ್ತಾ? 70 ಡಿಗ್ರಿ ಕೊಟ್ರೆ ಸರ್ಕಲ್ ಹಾಕ್ತೀರಾ, ಒಂದು ಲೈನ್ ಎಳಿತೀರಾ. 120ಗಾದ್ರೆ ಈ ಮೆಥಡ್ ಇದೆ, ಆರ್ಕ್ ಕಟ್ ಮಾಡೋದು. 110ಗೆ ಏನು ಮೆಥಡ್ ಇಲ್ಲ. ಪ್ರೊಟ್ರಾಕ್ಟರ್ ಇಟ್ಕೋಬೇಕು. ಪ್ರೊಟ್ರಾಕ್ಟರ್ ಹಿಂಗೆ ಇಟ್ಬಿಟ್ಟು 120 ಡಿಗ್ರಿಗೆ ಒಂದು ಲೈನ್ ಹಾಕ್ಬೇಕು, ಆಯ್ತಾ? ಆಮೇಲೆ ಇಲ್ಲಿ ಪ್ರೊಸೀಜರ್ ಸೇಮ್. ಇಲ್ಲಿ ಏನು ಪ್ರೊಸೀಜರ್ ಮಾಡಿದ್ವಿ, ಈ ಪಾಯಿಂಟಲ್ಲಿ ಪ್ರೊಸೀಜರ್ ಎಕ್ಸಾಕ್ಟ್ಲಿ ಸೇಮ್. ಇದು 120ಗೆ ಮಾತ್ರ ಈ ಪ್ರೊಸೀಜರ್. ಲೈನ್ ಇಟ್ಕೊಂಡು ಆರ್ಕ್ ಕಟ್ ಮಾಡಿ 1 2 ಜಾಯಿನು 120. ಜನರಲಿ 60 ಡಿಗ್ರಿ ಕೊಡ್ತಾರೆ. 60 ಕೊಟ್ಟಲ್ಲ, 70 ಕೊಟ್ಟರು, 80 ಕೊಟ್ಟರು, ಏನೇ ಕೊಟ್ಟರು ಇದು ಮೆಥಡ್. ಒಂದು ಲೈನ್ ಹಾಕ್ಬೇಕು, ಪ್ರೊಟ್ರಾಕ್ಟ್ ಇಟ್ಕೊಂಡ್ಬಿಟ್ಟು 70 ಕೊಟ್ಟರೆ ಇಲ್ಲೆಷ್ಟಿರುತ್ತೆ ಒಳಗಡೆ? 110 ಇರುತ್ತೆ. 110 ಮಾಡಿ ಲೈನ್ ಡ್ರಾ ಮಾಡ್ತೀರಾ. ಈ ಪಾಯಿಂಟಲ್ಲಿ ಏನು ಪ್ರೊಸೀಜರ್ ಹೇಳಿದೆ ಅದೇ ಪ್ರೊಸೀಜರು ಜಾಯಿನ್ ಮಾಡಿದ್ರೆ
ಇಲ್ಲಿ 100% 70 ಡಿಗ್ರಿ ಬರುತ್ತೆ, ಇಲ್ಲಿ 110 ಇರುತ್ತೆ. 70, 80 ಎಲ್ಲ ಕೊಟ್ಟರೆ ತುಂಬ ಸಿಂಪಲ್ಲು. ಈ ಪಾಯಿಂಟಲ್ಲಿ ಪ್ರೊಟ್ರಾಕ್ಟರ್ ಅಷ್ಟೇ. ಇದು 2 ಪಾಯಿಂಟ್ ಇಟ್ ರಿಮೈನ್ ದ ಸೇಮ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಬರೋದು. ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 5 ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಹಾಕಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಇನ್ನೂ ನಾನು ತುಂಬ ಸ್ಲೋ ಆಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಬಂದರೆ ಸ್ವಲ್ಪ ರಿವೈಂಡ್ ಮಾಡಿ, ಸ್ಲೋ ಮಾಡಿ, ಮತ್ತೆ ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್. ಓದೋ ಮಕ್ಕಳು ಕೂಡ ಇದನ್ನು ತಪ್ಪು ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ಕೊತಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇಷ್ಟು ಹೇಳ್ತಾ ಈ ದಿನಕ್ಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಸೊ ಮತ್ತೆ ನಾಳೆಯಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ವಿಡಿಯೋ.